ಯಾವುದೇ ಕಾರಣಕ್ಕೂ ಭಯ ಬೇಡ ಮಗಳೇ, ನಾನು ನಿನ್ನ ಜೊತೆ ಇದ್ದೀನಿ, ಧೈರ್ಯವಾಗಿರು. ರೆಡಿ, ಹೋಗೋಣ. ಹುಷಾರಾಗೋಪ್ಪ. ಏಯ್, Coming. ಇದೇನಿದು? ಮನೆ ಒಳಿಕೆ ಅಳಿಯ ಬಂದವನೇ, ಯಾರು ಸ್ವಾಗತ ಮಾಡಕ್ಕಿಲ್ವೇ? ಓಹೋ, ನಮ್ಮ ಬಾವಿ ಮಾವಯ್ಯನವರು. ಇವತ್ತು ನೀವು ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು ಬಿಡಿ. ಹೇಗಿದ್ದೀರಾ? ಏನ್ ಸಮಾಚಾರ? ಮರ್ಯಾದೆಯಿಂದ ಮನೆಯಿಂದ ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಕುತ್ತಿಗೆ ಹಿಡಿದು ಆಚೆ ದಬ್ಬೇಕಾಗತ್ತೆ. ಏನ್ ಚಿನ್ನಮ್ಮ ಇದು? ಮನೆ ಒಳಗೆ ಬಂದಿರೋ ಅಳಿಯಂಗೆ ನಿಮ್ಮ ಅಪ್ಪಯ್ಯ ಹಿಂಗ ಮರುವಾದಿ ಕೊಡೋದು? ಛೇ 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 ಛೇ. ಅಲ್ಲ, ನೀನಾದ್ರೂ ಹೊಸಿ ಹೇಳ್ಕೊಡಕ್ಕಿಲ್ವೇ? ನೋಡು, ಅಳಿಯ ಗಿಳಿಯ ಅಂದರೆ ಚೆನ್ನಾಗಿರಲ್ಲ. ಹೀಗೆ ಮಾತಾಡ್ತಾ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಮಾವಯ್ಯ ಕರ್ಸಯ್ಯ, ಪೊಲೀಸ್ ಅವ್ರನ್ನ ತಾನೆ, ನಾನು ಅವ್ರಿಗೋಸ್ಕರನೇ ಬೇಟೆ. ಮಾವ, ನಿನಗೆ ದೇವ್ರ ಮುಂದೆ ಕುಂತು ಪೂಜೆ ಮಾಡಕ್ ಮಾತ್ರ ಬರ್ತೈತೆ. ನಿನಗೆ ದೇವ್ಗಳ ಸವಾಸ ಇಲ್ವಲ್ಲ. ಕೆಲವು ದೇವ್ಗಳು ಈ ಯಂತ್ರ ಮಂತ್ರ ತಂತ್ರ ಈ ಮೂರಕ್ಕೂ ಹೆದರಕ್ಕಿಲ್ಲ. ಹಂಗೆಯ ನಾನುವೆ. ಪೊಲೀಸ್ ಸ್ಟೇಷನು ನನಗೇನು ಹೊಸ್ದಲ್ಲ. ಏಟ್ ಸ್ಪೀಡ್ನಾಗ ಒಳಿಕೋಯ್ತೀನೋ ಆಟೇ ಸ್ಪೀಡ್ನಾಗ ಹೊರಕೋ ಬರ್ತೀನಿ. ಆದ್ರೆ ನಿನ್ನ ಮಗಳು ಮಾನ ಮರುವಾದಿ ಹೋದ್ರೆ ಅಷ್ಟೇಯ, ಅಷ್ಟೇ ಸ್ಪೀಡ್ನಾಗೆ ಇಡೀ ಇಡೀ ಊರ್ ತುಂಬ ಪುಕಾರ ಹೋಯ್ತದೆ. ಪರವಾಗಿಲ್ವಾ? ಏಯ್, ನಮ್ಮ ಮನೆಗೆ ಬಂದು ನಮಗೆ ಬೆದರಿಕೆ ಹಾಕ್ತಿದ್ಯಾ ನೀನು? ಪ್ಲೀಸ್ ಅಪ್ಪ. ಯೋ ಮಾವಯ್ಯ, ಹೆಣ್ಣೆತ್ತಿರೋ ನಿನಗೆ ಎಂಟೇದೇ ಇರಬೇಕಾದ್ರೆ ಇನ್ನು ಗಂಡಸು ಕಣಯ್ಯ ನಾನು. ನನಗೆ ಏಟಿರಬೇಕು. ನನ್ನ ಮರುವಾದಿನ ಕಳಿಯುವಂತೆ. ಆದರೆ ಅದಕ್ಕೂ ಮುಂಚೆ ಹೊಸ ಇದನ್ನ ನೋಡು. ಲೇ, ತೆಗೆದು ತೋರಿಸ್ಲಾ?